ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪ ತಾಲೂಕಿನ ಯುವ ಮುಖಂಡರು ಹಾಗೆ ಶೈಕ್ಷಣಿಕ, ರಾಜಕೀಯ, ಸಹಕಾರಿ, ಧಾರ್ಮಿಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಹಾಗೆ ಕೊಪ್ಪ ತಾಲೂಕು ಯುವ ಒಕ್ಕಲಿಗರ ಸಂಘದ ಕಾರ್ಯದರ್ಶಿಗಳಾಗಿ, ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾಗಿ, ಇತ್ತೀಚೆಗೆ ನಡೆದಂತಹ ಬಿಕ್ಲಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ರೋಚಕವಾದ ಗೆಲುವನ್ನು ಸಾಧಿಸಿ ಮೊದಲ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತಹ ಯುವ ಮುಖಂಡರು ಆಗಿರುವಂತಹ ಶ್ರೀಯುತ ಅದಿತಿ ಶಾನ್ವಾಡಿ ನಮ್ಮ ಜೊತೆ ಇದ್ದಾರೆ. ಅದಿತಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಆರಾಮಿದ್ದೀನಿ. ಅದಿತಿ ಅವರೇ, ಮೊದಲ ಬಾರಿ ಬಿಕ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀರಾ. ಮೊದಲ ಬಾರಿ ಚುನಾವಣೆಗೆ ಒಂದು ಸ್ಪರ್ಧೆ ಮಾಡಿರುವಂತದ್ದು, ಮೊದಲ ಬಾರಿಯೇ ಈಗ ಚುನಾವಣೆಯನ್ನು ಗೆದ್ದು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀರಾ. ಹೇಗೆ ಅನಿಸ್ತಾ ಇದೆ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತದ್ದು? ಸರ್, ಮೊದಲಿಗೆ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಪ್ಪ ಅಂದರೆ ನನಗೆ ಮೊದಲದಾಗಿ ನಾನು ಆಕಾಂಕ್ಷಿಯಾಗಿದ್ದೆ. ಬಿಕ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಆಕಾಂಕ್ಷಿಯಾಗಿದ್ದೆ. ತುಂಬ ಜನ ಸೀನಿಯರ್ಸ್ ಇದ್ದರು. ಆದರೂ ಸಹ ನನ್ನನ್ನು ಗುರುತಿಸಿ ನನಗೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ನಾನು ನಮ್ಮೆಲ್ಲ ಮುಖಂಡರಿಗೂ, ತಾಲೂಕಿನ ಹಾಗೂ ನಿಲುವಾಗಿಲು ಹಾಗೂ ಶಾನವಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಕಾಂಗ್ರೆಸ್ನ ಮುಖಂಡರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಮೊದಲೇ ಬಾರಿಗೆ. ಹಾಗಾಗಿ ಮತ್ತೆ ಈ ಒಂದು ಗೆಲುವು ನನಗೆ ತುಂಬ ಸಂತಸ ತಂದಿದೆ. ಯಾಕಪ್ಪ ಅಂದರೆ ಸಹಕಾರಿ ಕ್ಷೇತ್ರದಲ್ಲಿ ಯುವಕರು ಗೆಲ್ಲೋದು ಸ್ವಲ್ಪ ಕಷ್ಟ ಅಂತ ನನ್ನ ಅನಿಸಿಕೆ. ಯಾಕಪ್ಪ ಅಂದರೆ ಸಹಕಾರಿ ಕ್ಷೇತ್ರದಲ್ಲಿ, ಕೃಷಿ ಸಾಲ ಪಡೆದ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಆಗಿ ಹೆಚ್ಚಾಗಿ ಸ್ವಲ್ಪ ಸೀನಿಯರ್ಸ್ ಇರ್ತಾರೆ. ಅವರಿಗೆ, ನಮಗೆ ಯುವಕರಿಗೆ ಸ್ವಲ್ಪ ವಯೋಮಿತಿ ಗ್ಯಾಪ್ ಇರೋದ್ರಿಂದ ಅದು ಗೆಲುವು ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದ್ರೆ ನಮ್ಮ ಸಂಪರ್ಕ ಅವರಿಗೆ ಇರೋದಿಲ್ಲ. ಹಾಗಾಗಿ ಕಷ್ಟ ಆಗ್ತದೆ. ಈ ಗೆಲುವು ನನಗೆ ತುಂಬಾ ಸಂತಸ ತಂದಿದೆ. ಇದನ್ನ ನಾನು ಗುರುತಿಸಿ ನನ್ನ ಗೆಲುವು ಮಾಡಿದ್ಕೆ ನಾನು ಎಲ್ಲರಿಗೂ ಆಭಾರಿಯಾಗಿರ್ತೇನೆ. ಐತಿಯವರೇ, ಪ್ರಮುಖವಾಗಿ ಸಹಕಾರಿ ಕ್ಷೇತ್ರ ಈಗ ನಿಲ್ಬಾಗಿಲಿನ ಬಿಕ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಬೋರ್ಡ್ ಬಂದಿರುವಂತದ್ದು, ಈಗ 8 ಹಾಗೂ 4 ಆಗಿರುವಂತದ್ದು, ಈಗ ನಿಮ್ದೇ ಬೋರ್ಡ್ ಬಂದಿರುವಂತದ್ದು, ಇನ್ನು ಕೆಲವೇ ದಿನಗಳಲ್ಲಿ ಅಧ್ಯಕ್ಷ ಚುನಾವಣೆ ಕೂಡ ಆಗ್ತಾ ಇದೆ. ಹೇಗೆ ಅನಿಸ್ತಾ ಇದೆ ಈಗ ನಿಮ್ದೇ ಬೋರ್ಡ್ ಬಂದಿರುವಂತದ್ದು, ನೀವೀಗ ಮೊದಲ ಬಾರಿ ಆಯ್ಕೆ ಆಗಿರುವಂತದ್ದು, ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬಾ ಸಂತಸ ಇದೆ ಸರ್. ಯಾಕಪ್ಪ ಅಂದ್ರೆ ನಾವು ಮೊದಲನೇದಾಗಿ ಫಸ್ಟಿಗೆ ನಮ್ದು ಸಿಂಡಿಕೇಟ್ ಪೂರ್ತಿ ಬರುತ್ತೆ ಅಂತ ನಮ್ಗೆ ಭಾವಿಸಿದ್ದು. ಯಾಕಂದ್ರೆ ಸಿಂಡಿಕೇಟ್ ಅಲ್ಲಿ ಎಲ್ಲರೂ ಗೆಲ್ಲುವ ಅರ್ಹ ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡಿದ್ದು. ಅನಿವಾರ್ಯ ಕಾರಣದಿಂದ 4 ಕ್ಯಾಂಡಿಡೇಟ್ ನಮ್ಮಲ್ಲಿ ಸೋತ್ರು. ಅದು ನಮ್ಗೆ ತುಂಬಾ ದುಃಖ ಇದೆ. ನಾವು 8 ಜನ ಗೆದ್ದಿದ್ದೀವಿ. ಹಾಗಾಗಿ ನಮ್ಗೆ ತುಂಬಾ ಸಂತಸ ಇದೆ. ಅಧ್ಯಕ್ಷ ಚುನಾವಣೆನ ನಾಡ್ದು 31 ಇದೆ. ನಮ್ಮ ಅಧ್ಯಕ್ಷರಾಗಿ ಈಶ್ವರಣ್ಣನ ನಾವು ಆಯ್ಕೆ ಮಾಡ್ಬೇಕಂತ ನಾವೆಲ್ಲ 8 ಜನ ಸದಸ್ಯರು ಅಭಿಪ್ರಾಯ ಪಟ್ಟಿದ್ದೀವಿ. ಈಶ್ವರಣ್ಣ ನೇತೃತ್ವದಲ್ಲಿ ನಮ್ಮ ಸೊಸೈಟಿ ಉತ್ತಮವಾಗಿ ನಡ್ಕೊಂಡು ಹೋಗುತ್ತೆ. ಬಿಕ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘ ಈಗಾಗಲೇ ಹಿಂದಿನ ಅಧ್ಯಕ್ಷರು ಪ್ರಭಾಕರಣ್ಣ ಹಾಗೂ ಅವರ ಟೀಮಿನವರು ಉತ್ತಮವಾಗಿ ಸೊಸೈಟಿನ ಒಂದು ಹಂತಕ್ಕೆ ತಂದು ಇಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಈಶ್ವರಣ್ಣ ನೇತೃತ್ವದಲ್ಲಿ ನಾವು ಕೊಪ್ಪ ತಾಲೂಕಿನಲ್ಲಿ ಒಂದು ಉತ್ತಮ ಸಹಕಾರ ಸಂಸ್ಥೆಯಾಗಿ ನಾವು ಅವರಿಗೆ ಕೈ ಜೋಡಿಸಿ ಉತ್ತಮ ಸಹಕಾರ ಸಂಸ್ಥೆಯಾಗಿ ಮಾಡ್ತೀವಿ ಅಂತ ನಾ ಈ ಮೂಲಕ ಅಭಿಪ್ರಾಯ ಪಡ್ತೀನಿ. ಐತಿಯವರೇ, ಪ್ರಮುಖವಾಗಿ ಒಂದು ಚುನಾವಣೆಯಲ್ಲಿ ಗೆದ್ದ ಸಂದರ್ಭದಲ್ಲಿ ಈಗ ನೀವು ಸಹಕಾರಿ ಸಂಘದ ಚುನಾವಣೆ ಗೆದ್ದೀಗ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀರಾ. ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಈಗ ನಿಮ್ಗೆ ಹಾಕಿರುವಂತ ಮತದಾರರಿಗೆ, ಷೇರ್ದಾರರೇನು ನಿಮ್ಗೆ ವೋಟ್ ಹಾಕಿದ್ದಾರೆ ಅವರಿಗಾಗಿರ್ಬೋದು, ಅಥವಾ ನಿಮ್ಮ ಒಂದು ಕನಸುಗಳಾಗಿರ್ಬೋದು, ಈ ಸಹಕಾರಿ ಕ್ಷೇತ್ರ ಕುರಿತಾಗಿರ್ಬೋದು, ನೀವು ಮೊದಲ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿರೋ ವಿಚಾರ ಕುರಿತಾಗಿ ಏನ್ ಕನಸುಗಳನ್ನ ಇಟ್ಕೊಂಡಿದ್ದೀರಾ? ಸರ್, ಏನಪ್ಪಾ ಅಂದ್ರೆ ನನ್ನ ಆಯ್ಕೆ ಮಾಡಿರುವ ಷೇರುದಾರರಿಗಾಗ್ಲಿ, ನಮ್ಮ 2 ಪಂಚಾಯತಿ ವ್ಯಾಪ್ತಿ ಎಲ್ಲ ಷೇರುದಾರರಿಗಾಗ್ಲಿ ಏನಪ್ಪಾ ಅಂದ್ರೆ ಒಳ್ಳೆ ಉತ್ತಮ ಸೇವೆ ಕೊಡಬೇಕು ಅಂತ ನಾನು ಅಭಿಪ್ರಾಯ ಪಡ್ಕೊಂಡಿದ್ದೀನಿ. ಯಾಕಪ್ಪ ಅಂದ್ರೆ ಸಹಕಾರಿ ಸಂಸ್ಥೆಯಲ್ಲಿ ಏನೇ ಸೌಲಭ್ಯಗಳು ಬಂದ್ರು ಎಲ್ಲ ಷೇರುದಾರರಿಗೂ ಮನೆಗೆ ತಲುಪಿಸೋ ಕೆಲಸ ನಾನು ಮಾಡ್ತೀನಿ. ರಾಜಕಾರಣ ಅಂದ್ರೆ ಒಂದು ಸೇವೆ ಮಾಡೋದು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಎಲ್ಲ ಷೇರುದಾರರಿಗೂ ನಿಷ್ಪಕ್ಷಪಾತವಾಗಿ ನಾನು ಸೇವೆ ಮಾಡಲು ಇಚ್ಛಿಸ್ತೀನಿ ಈ ಮೂಲಕ. ಐತಿಯವರೇ, ನೀವು ಮೊದಲ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದ್ದು ಎಲ್ಲೋ ಒಂದ್ ಕಡೆ ಭಯ ಕೂಡ ಇದ್ದೇ ಇರುತ್ತೆ. ಏನಾಗುತ್ತೋ ಏನೋ ಅನ್ನೋ ಒಂದು ಭಯದ ವಾತಾವರಣ ಇರುತ್ತೆ. ಅಲ್ಲಿ ನಿಮ್ಮದೇ ಇದ್ದಂತಹ ಬೋರ್ಡ್ ನಲ್ಲಿ ಬಹುತೇಕ ಎಲ್ಲರೂ ಕೂಡ ಸೀನಿಯರ್, ಕೆಲವರು 5 ಬಾರಿ, 6 ಬಾರಿ, 4 ಬಾರಿ, 3 ಬಾರಿ, 2 ಬಾರಿ ಗೆದ್ದಂತವ್ರು ಇದ್ರು. ಹೊಸ ಮುಖಗಳಲ್ಲಿ ನೀವು ಮತ್ತೊಂದು 2-3 ಜನ ಮಾತ್ರ ಹೊಸ ಮುಖಗಳಾಗಿ ಸ್ಪರ್ಧೆಯನ್ನ ಮಾಡ್ತೀರಾ. ಹೇಗಿತ್ತು ಹಿರಿಯರ ಜೊತೆ ಯುವಕರ ಒಂದು ಓಡಾಟ ಆಗಿರ್ಬೋದು, ಚುನಾವಣೆ ಸಂದರ್ಭದಲ್ಲಿ ಮಾಡಿದ ಕ್ಯಾನ್ವಸ್ ಆಗಿರ್ಬೋದು, ನಿಮ್ಮ ಒಂದು ಗೆಲುವಿನಲ್ಲಿ ಇವೆಲ್ಲ ಎಷ್ಟು ವರ್ಕೌಟ್ ಆಯ್ತು? ಮೊದಲೇ ಬಾರಿ ನಾ ಸ್ಪರ್ಧೆ ಮಾಡಿದ್ರಿಂದ ನಾನು ಎಲ್ಲ ನಮ್ಮ ಟೀಮಲ್ಲೇ ನಾನು ಚಿಕ್ಕವನಾಗಿದ್ದೆ. ನನಗೆ ಎಲ್ಲೋ ಒಂದ್ ಕಡೆ ಭಯ ಇತ್ತು. ಯಾಕಪ್ಪ ಅಂದ್ರೆ ಎಲ್ಲ ಸೀನಿಯರ್ಸ್ ಇದ್ದಾರೆ, ಎಲ್ಲರಿಗೂ ಸಂಪರ್ಕ ಚಂದ ಇದೆ. ನನಗೆ ಶಾನವಳ್ಳಿ ಪಂಚಾಯತಿ ವ್ಯಾಪ್ತಿ ಚೆನ್ನಾಗಿತ್ತು. ನಿಲುವಾಗ್ಲು ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ಭಾಗನೂ ನನಗೆ ಅಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ಲ. ಹೆಗ್ಗಾರು ಗ್ರಾಮ ಅಷ್ಟು ಸಂಪರ್ಕ ಇರ್ಲಿಲ್ಲ, ನನಗೆ ಸ್ವಲ್ಪ ಕಡಿಮೆ ಇತ್ತು. ಮೇನ್ ಆಗಿ ಗೊತ್ತಿತ್ತು ಅಷ್ಟೇ. ಬಿಟ್ರೆ ಆದ್ರೆ ಹೆಗ್ಗಾರ್ ಭಾಗದಲ್ಲಿ ಆಲ್ಮೋಸ್ಟ್ ವೋಟರ್ಸ್ ಜಾಸ್ತಿ ಇರೋದು. ನಂಗೆ ಎಲ್ಲೋ ಒಂದ್ ಕಡೆ ಭಯ ಹುಟ್ಟಿತು. ಎಲ್ಲೋ ನಾನು ಸೋಲಾಗ್ತದೇನೋ ಅಂತ. ನಿಮ್ಗೂ ಗೊತ್ತಿರ್ಬೋದು, ಅದು ಎಲ್ಲ ಮಾತುಗಳು ಕೇಳಿ ಬರ್ತಿತ್ತು, ಅದಿತಿಗೆ ಸೋಲಾಗ್ತದೆ ಅಂತ. ಆದ್ರೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ.
ಅದಕ್ಕಾಗಿ ಜನಗಳ ಎಲ್ಲಾ ಷೇರುದಾರರು ಸಹ ಯುವಕ ಏನ ಮಾಡ್ಬೋದು ಮುಂದೆ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ಗೆ ಗೆಲ್ಸಿದ್ದಾರೆ. ಅವರಿಗೆ ಯಾವುದೇ ಕಾರಣಕ್ಕೆ ನಾನು ದ್ರೋಹ ಮಾಡದೆ ಉತ್ತಮ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ. ನಮ್ಮ ಟೀಮ್ ಜೊತೆ ಸದಾ ನಾನು ಎಲ್ಲ ಬೆನ್ನೆಲುಬಾಗಿರ್ತೀನಿ. ಈಶ್ವರಣ್ಣ ನೇತೃತ್ವದಲ್ಲಿ ಒಂದು ಸೊಸೈಟಿಯನ್ನು ಉತ್ತಮವಾಗಿ ತೆಗೆದುಕೊಂಡು ಹೋಗ್ಬೇಕಂತ ನಮ್ಮೆಲ್ಲ ಟೀಮಿನವರಿಗೆ ಬಾರಿ ತುಂಬಾ ಆಸೆ ಇದೆ. ಒಳ್ಳೆ ನಮಗೆ ನಾಯಕ ಸಿಗಿತಾನೆ, ಅಧ್ಯಕ್ಷರಾಗಿ ಈಶ್ವರಣ್ಣ ಇರೋದ್ರಿಂದ ನಮ್ಗೊಂದು ಆನೆ ಬಲ ಇದ್ದಂಗೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆಯ್ತವ್ರೆ, ಈಗ ಒಂದು ಚುನಾವಣೆ ಅಂತ ಬಂದಾಗ ಅಲ್ಲಿ ಹಿರಿಯ ನಾಯಕರು, ಕಿರಿಯ ನಾಯಕರು, ಕಾರ್ಯಕರ್ತರು, ಮುಖಂಡರು ಎಲ್ಲರದ್ದು ಕೂಡ ಒಂದು ಬೆಂಬಲ ಬೇಕಾಗುತ್ತೆ. ನಿಮ್ದೀಗ ಶಾನ್ವಳ್ಳಿ ಹಾಗೂ ನಿಲುವಾಗಲು ಪಂಚಾಯತಿ ವ್ಯಾಪ್ತಿಗೆ ಸೇರಿ ಬಿಕ್ಲಿ ಒಂದು ಸೊಸೈಟಿ ಇರುವಂತದ್ದು. ನಿಲುವಾಗ್ಲು ಹಾಗೂ ಶಾನ್ವಳ್ಳಿಯ ನಿಮ್ಮ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಯಾವ ರೀತಿಯಾಗಿ ನಿಮ್ಮ ಒಂದು ಗೆಲುವಿಗೆ ಶ್ರಮಿಸಿದ್ದಾರೆ? ಸರ್, ಏನಪ್ಪಾ ಅಂದ್ರೆ ಮೇಯ್ನ್ ಆಗಿ ನಮ್ಮ ಹರಿಹರಪುರ ಹೋಬಳಿ ಅಧ್ಯಕ್ಷರಾದ ಮಿತ್ರಣ್ಣವರು, ಹಾಗೆ ಪದ್ಮಬಣ್ಣ, ಹಾಗೆ ಈಶ್ವರಣ್ಣ, ಪ್ರಭಾಕರಣ್ಣ, ಹಾಗೆ ನಿಲುವಾಗಿನ ಹರೀಶ್ ಅಣ್ಣ, ಅರುಣಣ್ಣ, ನಿಲುವಾಗಿನ ಎಲ್ಲ ಕಾಂಗ್ರೆಸ್ ಮುಖಂಡರು, ಪ್ರಭಾವಿ ಮುಖಂಡರುಗಳು ಸಹ ನಂಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಶಾನವಳ್ಳಿ ಭಾಗದಲ್ಲಿ ನಮಗೆ ಮೇಯ್ನ್ ಆಗಿ ಮಾರ್ಗದರ್ಶಕರಾದ ಶೋಭಿಂತ್ ಅಣ್ಣ, ಪ್ರಜ್ವಲ್ ಅಣ್ಣ, ಹಾಗೆ ಪ್ರವೀಣ್ ಬೆಳ್ಳಾಲೆ, ಪ್ರವೀಣ್ ಶಾನವಳ್ಳಿ ಅವರು, ನವೀನ್ ಮಾವಿನಕಟ್ಟೆ, ನವೀನ್ ಕರ್ವಾನೆ ಅವರು, ರಕ್ಷಿತ್ ಅವರು, ಹಾಗೆ ಎಲ್ಲ ಶಿವಕರ್ ಶೆಟ್ರು ಎಲ್ಲರೂ ಸಹ ನಮ್ಗೆ ಉತ್ತಮವಾಗಿ ಬೆನ್ನೆಲುಬಾಗಿ ನನ್ನ ಗೆಲುವಿಗಾಗಿ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದಾರೆ. ಇವರಿಗೆ ನಾನು ಸದಾ ಆಭಾರಿಯಾಗಿರ್ತೇನೆ. ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ನಾನೊಬ್ಬ ಯುವಕನನ್ನ ಬೆಳೆಸಬೇಕು ಅನ್ನೋ ಮನೋಭಾವ ಅವರೆಲ್ಲರಲ್ಲೂ ಇದೆ. ಹಾಗಾಗಿ ನಾನು ಅವರಿಗೆ ಚಿರಋಣಿ ಅಂತ ಈ ಮೂಲಕ ನಾನು ಹೇಳ್ತೀನಿ ಸರ್. ಆಯ್ತು, ನೀವು ಬೇಸಿಕ್ಲಿ ಕೂಡ ಕಾಂಗ್ರೆಸ್ ಪಕ್ಷದಿಂದ ಬಂದಂತವ್ರು, NSY ಮೂಲಕ ಬೆಳೆದು ಬಂದಂತವ್ರು, ನಂತರ ಯುವ ಕಾಂಗ್ರೆಸ್ಗೆ ಹೋಗ್ತೀರಾ. ಯುವ ಕಾಂಗ್ರೆಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ನೀವೀಗ ಸೇವೆಯನ್ನು ಸಲ್ಲಿಸ್ತಾ ಇರುವಂತದ್ದು. ಹೇಗಿದೆ ಯುವ ಕಾಂಗ್ರೆಸ್ನ ಒಬ್ಬ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ? ಸರ್, ನಂಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಉತ್ತಮವಾಗಿ ಕೆಲಸ ಮಾಡಿದ್ದೀನಿ ಅಂತ ನನಗೊಂದು ಹೆಮ್ಮೆ ಇದೆ. ನಾನು ಬೇಸಿಕಲಿ NSU ಇಂದ, ಕಾಲೇಜು ಜೀವನದಿಂದನೂ NSU ಇಂದ ನಾನು ಬಂದಿರೋದು. ಹಾಗಾಗಿ ನಾನು NSU ಇಂದ ಬಂದಿರೋದ್ರಿಂದ ಒಳ್ಳೆ ರೀತಿಯಲ್ಲಿ ನಾವು ಪಕ್ಷಕ್ಕೆ ಯಾವುದೇ ದ್ರೋಹ ಬರದಿದ್ದ NSU ಆಗಲಿ, ಯೂತ್ ಕಾಂಗ್ರೆಸ್ ಆಗಲಿ ಉತ್ತಮವಾಗಿ ಕೆಲಸ ಮಾಡ್ತಿದ್ದೀನಿ. ಹಾಗೆ ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸಹ ಕೆಲಸ ಮಾಡ್ತಿದ್ದೀನಿ. ಹಾಗಾಗಿ ನನಗೆ ಯಾವುದೇ ಒಂದು ಇದಿಲ್ಲ ಸರ್, ಉತ್ತಮವಾಗಿ ಕೆಲಸ ಮಾಡಿದ್ದೀನಿ ಅನ್ನೋದೊಂದು ಹೆಮ್ಮೆ ಇದೆ ನನಗೆ. ಐತಿಯವರೇ, ಈಗ ಇತ್ತೀಚೆಗಷ್ಟೇ ಯುವ ಕಾಂಗ್ರೆಸ್ನ ಚುನಾವಣೆ ನಡೆದಿರುವಂಥದ್ದು. ತಾಲೂಕು, ಜಿಲ್ಲಾ, ರಾಜ್ಯದ ಅಧ್ಯಕ್ಷ ಹಾಗೂ ಪ್ರಧಾನ ಕಾರ್ಯದರ್ಶಿಗಳ ಚುನಾವಣೆ ನಡೆದಿರುವಂಥದ್ದು. ನೀವು ಕೂಡ ಒಂದು ಪ್ರತ್ಯೇಕವಾದ ಟೀಮನ್ನು ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ. ನಿಮ್ಮದೇ ಆದ ಒಂದು ಇಡೀ ಜಿಲ್ಲೆಯಾದ್ಯಂತ, ಕ್ಷೇತ್ರಾದ್ಯಂತ ಹೋರಾಟವನ್ನ ಮಾಡಿದ್ರಿ. ಹೇಗಿತ್ತು ಯುವ ಕಾಂಗ್ರೆಸ್ನ ಚುನಾವಣೆಯ ಸ್ಪರ್ಧೆ ಆಗಿರ್ಬೋದು, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಬೆಂಬಲಿತರಾಗಿರ್ಬೋದು, ನೀವಾಗಿರ್ಬೋದು, ಗೆಲುವು ವಿಶ್ವಾಸ ಇದೆಯಾ ನಿಮಗೆ? ಸರ್, ಯುವ ಕಾಂಗ್ರೆಸ್ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದ್ದು ಸತ್ಯ. ಆದ್ರೆ ಅಲ್ಲಿ ಏನಾಯ್ತು ಅಪ್ಪ ಅಂದ್ರೆ, ನಾನು ಮೊದಲೇದಾಗಿ ಸ್ಪರ್ಧೆ ಮಾಡಬೇಕು ಅಂತ ಹೊರಟೆ. ಅಲ್ಲೊಂದು ಸಿಟ್ಟಿಂಗ್ ಆಗುವ ನಿರೀಕ್ಷೆ ಇತ್ತು. ಅದ್ಯಾವುದೋ ಇದರಲ್ಲಿ ಸಿಟ್ಟಿಂಗ್ ಆಗಿಲ್ಲ. ಹಾಗಾಗಿ ನಾನು ಕ್ಷೇತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಸ್ಪರ್ಧೆ ಮಾಡಿದ್ದೆ. ಏನಾಯ್ತು, ಚುನಾವಣೆ ಮೆಂಬರ್ಶಿಪ್ ಸ್ಟಾರ್ಟ್ ಆಯ್ತು. ಆ ಸಂದರ್ಭದಲ್ಲಿ ನಮ್ಮ ಬಾಳೆಹೊನ್ನೂರು ಭಾಗದ ವಿನೂತ್ ಅವರು, ಎನ್ಆರ್ಪುರ ತಾಲೂಕಿನ ವಿನೂತ್ ಅವರು ಬಂದು ನನಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಂಡಾಗ ನಾನು ಅವರಿಗೆ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿದ್ದೀನಿ. ಹಾಗಾಗಿ ನಮ್ಮ ಟೀಮು ಉತ್ತಮವಾಗಿ ಕೆಲಸ ಮಾಡಿದೆ. ಯಾಕಪ್ಪ ಅಂದ್ರೆ ನಮ್ಮ ತಾಲೂಕವರೇ ಇದ್ರು ಯುವ ಕಾಂಗ್ರೆಸ್ನ ಕ್ಷೇತ್ರ ಮಟ್ಟದ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಅವರು ಎಲ್ಲೂ ನನ್ನ ಹತ್ರ ಕೇಳ್ಕೊಂಡಿಲ್ಲ, ನನಗೆ ಸಪೋರ್ಟ್ ಮಾಡು ಅಂತ ಕೇಳ್ಕೊಂಡಿದ್ರೆ ನಾನು ನೇರವಾಗಿ ಅವರಿಗೆ ಸಪೋರ್ಟ್ ಮಾಡ್ತಿದ್ದೆ. ಅದು ಯಾವುದೇ ಒಂದು ಸಿಟ್ಟಿಂಗ್ ಅಲ್ಲಿ ಅದು ಬಗೆಹರಿದಿಲ್ಲ ಸರ್. ಹಾಗಾಗಿ ನಾವು ಚುನಾವಣೆಗೆ ಮುಂದೆ ಹೋಗ್ಬೇಕಾಯ್ತು. ಹಾಗಾಗಿ ಉತ್ತಮವಾಗಿ ನಾವು ಕೆಲಸ ಮಾಡಿದ್ದೇವೆ. ಉತ್ತಮವಾಗಿ ಕೆಲಸ ಮಾಡಿದ್ರಿಂದ ನಮ್ಮ ಟೀಮ್ ಗೆಲ್ಲುತ್ತೆ ಅನ್ನೋದು ನಮ್ಗೆ ವಿಶ್ವಾಸ ಇದೆ. ಇನ್ನೇನಾದ್ರೂ ಗೆದ್ದಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ ಸರ್. ನಾವು ಪಕ್ಷಕ್ಕೆ ಉತ್ತಮವಾಗಿ ಕೆಲಸ ಮಾಡಿದೀವಿ ಅಂತ ನಮ್ಮ ಅನಿಸಿಕೆ. ಯುವ ಕಾಂಗ್ರೆಸ್ನ ಚುನಾವಣೆ ಸಂದರ್ಭದಲ್ಲಿ ಆ 2-3 ಟೀಮ್ಗಳಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಅದೊಂದು ಪಕ್ಷದ ಒಂದು ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಡೆದಿರುವಂಥದ್ದು. ಅಲ್ಲಿ ಕೆಲವೊಂದು ಗೊಂದಲಗಳಾಗ್ತವೆ, ಗಲಾಟೆಗಳಾಗ್ತವೆ, ಸಣ್ಣ ವೈಮನಸ್ಸುಗಳು ಬರುವುದು ಸಹಜವಾಗಿರುವಂಥದ್ದು. ಎಲ್ಲೋ ಒಂದ್ ಕಡೆ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಅಂತ ಬಂದ್ರೆ ಬೇಸಿಕ್ಲಿ ಯುವಕರು NSU ಇಂದ ಬೆಳೆದು ಬಂದಿರ್ತಾರೆ. ಕಾಲೇಜು ದಿನಗಳಾಗಿರ್ಬೋದು, ನಂತರ ಯುವ ಕಾಂಗ್ರೆಸ್ಗೆ ಬರ್ತಾರೆ. ನೀವು ಕೂಡ NSU ಇಂದ ಬೆಳೆದು ಬಂದವರು. ನಿಮ್ಮ ಒಂದು ಟೀಮನ್ನು ನೋಡಿದ್ರೆ ಬಹುತೇಕವಾಗಿ ಅಲ್ಲಿ NSU ಇಂದ ಬೆಳೆದು ಬಂದು ಯುವ ಕಾಂಗ್ರೆಸ್ಗೆ ಬಂದಿರುವಂತವ್ರು ಹೆಚ್ಚಿನದಾಗಿ ನಾವು ಕಂಡು ಬರ್ತಾ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ನೀವು ಎಲ್ಲರೂ ಕೂಡ ಚುನಾವಣೆ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ನಿಮ್ಮ ಕೆಲವು ಮುಖಂಡರುಗಳ ವರ್ತನೆಗಳನ್ನ ನೋಡಿದ್ರೆ NSU ಯುವ ಕಾಂಗ್ರೆಸ್ ಇಂದ ಬೆಳೆದು ಬಂದವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡದೆ ಬೇರೆ ಪಕ್ಷದಿಂದ ಬಂದವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಚುನಾವಣೆ ಸಂದರ್ಭದಲ್ಲಿ ಕೊಟ್ರ ಅಂತ. ಸರ್, ಅದು ಏನಾಯ್ತು ಅಂದ್ರೆ ಮೇಯ್ನ್ ಆಗಿ NSU ಆಗಿ ಯುವ ಕಾಂಗ್ರೆಸ್ ಬೆಳೆದು ಬಂದವರಿಗೆ ಸಪೋರ್ಟ್ ಮಾಡಬೇಕು. ನಮ್ಮಲ್ಲಿ ಏನಾಯ್ತು ಅಂದ್ರೆ ಕೆಲವು ನಾಯಕರುಗಳಿಗೆ ಜೊತೆಯಾಗಿದ್ದವರಿಗೆ ಸಪೋರ್ಟ್ ಮಾಡಿದ್ರು. ಅದು ಯಾಕಪ್ಪ ಅಂತ ನಮಗಂತೂ ಗೊತ್ತಾಗಿಲ್ಲ. ಈಗ ಹೊಸದಾಗಿ ಬಂದವರಿಗೆ ನೇರವಾಗಿ ಅವರಿಗೆ ಚುನಾವಣೆ ಸ್ಪರ್ಧೆ ಮಾಡಲು ಅವಕಾಶ ಕೊಟ್ಟಿದ್ದು ತಪ್ಪು ಅಂತ ನಾನು ಎಲ್ಲೂ ಹೇಳಲ್ಲ. ಯಾಕೆ ಅಂದ್ರೆ ಅವರಿಗೂ ಪಕ್ಷದಲ್ಲಿ ದುಡಿಯೋಕೆ ಅವಕಾಶ ಇತ್ತು. ಸಡನ್ ಆಗಿ ಏಕಾಏಕಿ ಅವರಿಗೆ ನೇರವಾಗಿ ಅಧ್ಯಕ್ಷರು ಮಾಡ್ತೀವಿ ಅಂದ್ರೆ
ಇಲ್ಲಿ ದುಡ್ದವರಿಗೆ ಸ್ವಲ್ಪ ಬೇಜಾರಾಗ್ತದೆ. ಅದನ್ನ ಕೂರಿಸಿ ಒಂದು ತೀರ್ಮಾನ ಮಾಡಿದ್ರೆ ಒಂದು ಸಂಧಾನ ಆಗ್ತಿತ್ತು, ಯುವ ಕಾಂಗ್ರೆಸ್ ಚುನಾವಣೆ ಉತ್ತಮ ರೀತಿಯಲ್ಲಿ ನಡೀತಿತ್ತು ಅಂತ ನನ್ನ ಅಭಿಪ್ರಾಯ ಸರ್. ಹಾಗಾಗಿ ಮತ್ತೇನು ಬೇರೆ ಉದ್ದೇಶ ಏನೂ ಇಲ್ಲ. ಸಡನ್ ಆಗಿ ಒಂದು ಪಾರ್ಟಿಗೆ ಬಂದವರಿಗೆ ನೇರವಾಗಿ ಯಾವ್ದಾದ್ರು ಒಂದು ಹುದ್ದೆ ಕೊಡೋದು ಎಲ್ಲರಿಗೆ ಇಲ್ಲಿ ಕೆಲಸ ಮಾಡಿದವರಿಗೆ ಸ್ವಲ್ಪ ಬೇಜಾರಾಗ್ತದೆ. ಆದ್ರೆ ಎಲ್ಲರ ಅಭಿಪ್ರಾಯ ನಾವು ತಿಳ್ಕೊಬೇಕು ಅಂತ ನನ್ನ ಅಭಿಪ್ರಾಯ. ಎಲ್ಲರ ಅಭಿಪ್ರಾಯ ತಿಳ್ಕೊಂಡು ಅವ್ರಿಗೆ ಏನಾದ್ರು ಒಂದು ಅವಕಾಶ ಕೊಡೋದಾದ್ರೆ ಕೊಡ್ಲಿ. ಅಭಿಪ್ರಾಯ ತಿಳ್ಕೊಂಡೆ ಸ್ವಯಂ ಘೋಷಿತವಾಗಿ ಅವ್ರನ್ನ ಅಧ್ಯಕ್ಷರು ಮಾಡ್ಲಿಕ್ಕೆ ಹೊರಟ್ರೆ ಅದು ತಪ್ಪಾಗುತ್ತೆ ಅಂತ ನನ್ನ ಭಾವನೆ ಸರ್. ಆದಿತ್ಯ ಅವರೇ, ನೀವು ಒಂದು ಕಡೆಯಲ್ಲಿ ರಾಜಕೀಯ, ಸಹಕಾರಿ ಕ್ಷೇತ್ರ ಎರಡರಲ್ಲೂ ಕೂಡ ಅತ್ಯಂತ ಸಕ್ರಿಯವಾಗಿರೋದು, ಜೊತೆಗೆ ಇನ್ನು ಯುವ ಒಕ್ಕಲಿಗರ ಸಂಘದ ಕೊಪ್ಪ ತಾಲೂಕಿನ ಒಂದು ಕಾರ್ಯದರ್ಶಿಯಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹೇಗಿದೆ ಯುವ ಒಕ್ಕಲಿಗರ ಸಂಘದ ಕಾರ್ಯದರ್ಶಿಯಾಗಿ ಆದಿತ್ಯ ಅವರ ಕಾರ್ಯಚಟುವಟಿಕೆಗಳಾಗಿರ್ಬೋದು ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ಮುನ್ನಡೀತಾ ಇದೆ? ಯುವ ಒಕ್ಕಲಿಗ ಸಂಘದಲ್ಲಿ ನಾವು ಸದಾ ಸಕ್ರಿಯವಾಗಿದ್ದೀವಿ ಸರ್. ಯಾಕಪ್ಪ ಅಂದ್ರೆ ಪೃಥ್ವಿರಾಜ್ ಕೌರಿ ಇವರ ಅಧ್ಯಕ್ಷತೆಯಲ್ಲಿ ಯುವ ಒಕ್ಕಲಿಗ ಸಂಘವನ್ನು ನಾವು ಪ್ರಾರಂಭ ಮಾಡಿದ್ವು. ಪ್ರಾರಂಭ ಮಾಡಿದ ದಿನದಿಂದನೂ ನಾವು ಸಕ್ರಿಯವಾಗಿ ಕೆಲಸ ಮಾಡ್ತಾನೆ ಇದ್ದೀವಿ. ಹೇಗೆ ಅಂದ್ರೆ ಈಗ ಮೊನ್ನೆ ಅಷ್ಟೇ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಜನ್ಮದಿನಾಚರಣೆಯ ಪ್ರಯುಕ್ತ ಇದು ಸೂರ್ಯದೇವಸ್ಥಾನ ಶಾಲೆ, ಸರ್ಕಾರಿ ಶಾಲೆಗೆ ನಾವು ಒಂದು ಅನುದಾನ ಕೊಟ್ಟು ಪ್ರತಿ ವರ್ಷನೂ ಇದು ಕುವೆಂಪು ಅವರ ಕೆಂಪೇಗೌಡ ಜನ್ಮದಿನ ಒಂದು ಗೌರ್ಮೆಂಟ್ ಶಾಲೆಗೆ ಏನಾದ್ರೂ ಒಂದು ಅನುದಾನ ಕೊಡ್ತೀವಿ. ಹಾಗೆ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಜನ್ಮದಿನ ಅದರ ನೆನಪಿಗಾಗಿ ಒಂದು ಶಾಲೆಗೆ ಅನುದಾನ ಕೊಡ್ತೀವಿ. ಹಾಗಾಗಿ ಇದು ಒಂದು ಜಾತಿಗೆ ಸೀಮಿತವಾದ ನಮ್ಮದು ಸಂಘಟನೆ ಅಲ್ಲ ಸರ್. ಯಾಕಪ್ಪ ಅಂದ್ರೆ ಯುವ ಒಕ್ಕಲಿಗ ಸಂಘ ಎಲ್ಲ ಕ್ಷೇತ್ರದಲ್ಲೂ ಎಲ್ಲರಿಗೂ ಯಾರು ಬಡವರಿದ್ದಾರೆ ಅವರಿಗೆಲ್ಲ ಸದಾ ನೆರವಿಗೆ ನಿಂತಿದೆ. ಸಕ್ರಿಯವಾಗಿ ನಾವು ಕೆಲಸ ಮಾಡ್ತಿದೀವಿ. ಆದಿತ್ಯ ಅವರೇ, ಈಗ ಒಂದು ಪ್ರಮುಖವಾಗಿ ಎಲ್ಲರ ಜೀವನದಲ್ಲೂ ಕೂಡ ಶೈಕ್ಷಣಿಕ ಕ್ಷೇತ್ರ ಅಥವಾ ಒಂದು ಶಿಕ್ಷಣದ ಏನು ಸಂದರ್ಭ ಅದು ಕೂಡ ಅತ್ಯಂತ ಪ್ರಮುಖವಾಗಿರುವಂತದ್ದು. ಕೆಲವರು ಆ ಒಂದು ಶಾಲೆಗಳನ್ನ ಓದ್ತಾರೆ, ಓದ್ ನಂತರ ಆ ಕಡೆ ಮುಖವು ಕೂಡ ಹಾಕೋಣಲ್ಲ. ಬಟ್ ಆದಿತ್ಯ ಅವ್ರನ್ನ ನಾನು ವೈಯಕ್ತಿಕವಾಗಿ ಗಮನಿಸಿದ ಪ್ರಕಾರ ನಿಮ್ಮ ಕೋಡೂರಿನ ಶಾಲೆ ಆಗಿರ್ಬೋದು, ನಿಲುವಾಗಿಲಿನ ಹೈಸ್ಕೂಲ್ ಆಗಿರ್ಬೋದು, ಇಲ್ಲಿ ನೀವು ಓದಿರುವಂಥದ್ದು, ಇಲ್ಲಿ ಎರಡು ಕಡೆಯೂ ಕೂಡ ನೀವು ಅತ್ಯಂತ ಸಕ್ರಿಯವಾಗಿರುವಂಥದ್ದು. ಎರಡು ಕಡೆ ಒಂದು ಯುವ ಅಲ್ಲಿನ ಒಂದು ಸಂಘಟನೆ ಕೂಡ ಇರುವಂಥದ್ದು, ಅಲ್ಲಿನ ಒಂದು ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿ ಕೂಡ ಇರುವಂಥದ್ದು. ಎರಡು ಕಡೆಯೂ ಕೂಡ ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಏನಾಗುತ್ತೋ ಆ ರೀತಿಯಲ್ಲಿ ಸಹಾಯವನ್ನ ಮಾಡ್ತಾ ಇದ್ದೀರಾ. ಆ ಒಂದು ಶಾಲೆಗೆ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ನಿಮ್ಮದೇ ಆದ ರೀತಿಯಲ್ಲಿ ಪಾತ್ರವನ್ನು ವಹಿಸ್ತಾ ಇದ್ದೀರಾ. ಅದರಲ್ಲೂ ಕೋಡೂರಿನ ಶಾಲೆಗೆ ನೀವು ಮಾಡ್ತಿರುವಂತಹ ಕೊಡುಗೆಗಳಾಗಿರ್ಬೋದು ನಾವು ಕಣ್ಣೆರೆ ಕಂಡಿರುವಂಥದ್ದು. ಯಾಕೆ ನಿಮ್ಮ ಓದಿರುವಂತಹ ಶಾಲೆಗಳ ಕುರಿತಾಗಿ ಇಷ್ಟೊಂದು ಆಸಕ್ತಿ, ಪ್ರೀತಿ ಆ ಒಂದು ಶಾಲೆಗೆ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವಂಥದ್ದು ಹೇಗೆ ಅನಿಸ್ತಾ ಇದೆ ಸರ್? ಏನಪ್ಪಾ ಅಂದ್ರೆ ನಾವೊಂದು ಈ ಹಂತದಲ್ಲಿ ಬೆಳೆದು ನಿಂತಿದ್ದೀವಿ ಅಂದ್ರೆ ನಮಗೆ ಪ್ರಾಥಮಿಕ ಶಿಕ್ಷಣ ಮುಖ್ಯವಾಗಿರ್ತದೆ. ನಾವು ಪ್ರಾಥಮಿಕ ಶಿಕ್ಷಣ ಪಡೆದ ಶಾಲೆ ಎಲ್ಲೋ ಒಂದ್ ಕಡೆ ಮುಚ್ಚಿ ಹೋಗ್ತಿದೆ ಅಂದ್ರೆ ನಮ್ಗೆ ತುಂಬಾ ಬೇಸರದ ಸಂಗತಿ. ನಮ್ದು ಕೋಡೂರು ಶಾಲೆ ಕಳೆದ 2-3 ವರ್ಷದ ಹಿಂದೆ ಒಂದು ಮುಚ್ಚುವ ಹಂತಕ್ಕೆ ಬಂದಿತ್ತು. ಹಾಗಾಗಿ ಅದು ನಾನೆಲ್ಲೋ ಗಮನಿಸಿದಾಗ ನಾವು ಓದಿ ಶಾಲೆ ಎಲ್ಲೋ ಮುಚ್ಚೋಗ್ಬಿಡುತ್ತೆ ಅಂತ ತುಂಬಾ ಮನ್ಸಿಗೆ ನೋವಾಯ್ತು. ನಾವೆಲ್ಲ ಹಳೆ ವಿದ್ಯಾರ್ಥಿಗಳನ್ನ ಎಲ್ಲ ಬೆಂಗಳೂರು ಅಥವಾ ಹೊರಗಡೆ ಇದ್ದವ್ರನ್ನೆಲ್ಲ, ವಿದೇಶದಲ್ಲಿ ಇದ್ದವ್ರನ್ನೆಲ್ಲ ಒಂದು ಸಂಪರ್ಕ ಮಾಡಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದು. ವಾಟ್ಸಪ್ ಗ್ರೂಪ್ ಮಾಡಿ ಅಲ್ಲಿ ಒಂದು ಚರ್ಚೆ ಮಾಡಿದ್ವಿ, ಹಿಂಗೆ ನಮ್ಮ ಶಾಲೆ ಮುಚ್ಚೋಗ್ತಿದೆ, ಇದನ್ನ ಅಭಿವೃದ್ಧಿ ಮಾಡಬೇಕು ಹೇಗಾದ್ರೂ ಮಾಡಿ ಅಂತ. ಅವಾಗ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು. ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿ ಸ್ನೇಹಿತರು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು. ನಾವಂತೂ ಬೆಂಬಲವಾಗಿದ್ದೀವಿ, ನೀವು ನೇತೃತ್ವ ತಗ ಅಂತ ನನಗೆ ಹೇಳಿದ್ರು. ನಾನು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆದೆ. ಅಧ್ಯಕ್ಷ ಆದ ನಂತರ ಶಾಲೆ ಅಭಿವೃದ್ಧಿಗೆ ಏನ್ ಮಾಡ್ಬೇಕಪ್ಪ ಅಂತ ಬಂದಾಗ ಶಾಲೆಯಲ್ಲಿ ಪ್ರಮುಖವಾಗಿ ಈಗ ಇಂಗ್ಲಿಷ್ ವ್ಯಾಮೋಹಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲ ಗೌರ್ಮೆಂಟ್ ಶಾಲೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಶಾಲೆಯಲ್ಲೂ ಸಹ LKG UKG ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡಿದ್ರೆ ಇಲ್ಲಿಗೆ ಮಕ್ಕಳನ್ನ ಸೇರಿಸಬಹುದು ಅನ್ನೋದೊಂದು ಕಲ್ಪನೆ ಬಂತು. ಆ ಮೂಲಕ LKG UKG ಪ್ರಾರಂಭ ಮಾಡಿದ್ದು. ಪ್ರಥಮ ವರ್ಷವೇ 15 ಮಕ್ಕಳ ಸೇರ್ಪಡೆ ಆಯ್ತು ನಮ್ಮ ಶಾಲೆಗೆ. ಅದೊಂದು ನಮ್ಗೊಂದು ಖುಷಿ ಸಂಗತಿ. 15 ಮಕ್ಕಳ ಸೇರ್ಪಡೆ ಆದ ತದನಂತರದಲ್ಲಿ ಶಾಲೆಗೆ ಸುಣ್ಣ ಬಣ್ಣ ಎಲ್ಲ ಮಾಡಿ ನೀವು ಬಂದಿದ್ರಿ ಆ ಶಾಲೆಗೆ, ಬಂದು ಉದ್ಘಾಟನೆ ಮಾಡುದು ಉತ್ತಮ ರೀತಿಯಲ್ಲಿ ನಡೀತು. ಈಗ ಶಾಲೆ ಒಂದು ಹಂತಕ್ಕೆ ಬಂದಿದೆ, 50 ಮಕ್ಕಳನ್ನು ಹೊಂದಿದೆ ಈ ಶಾಲೆ. ಹಾಗಾಗಿ ನಮ್ಮದೊಂದು ಉತ್ತಮ ನೇತೃತ್ವದ ಎಲ್ಲ ಹಳೆ ವಿದ್ಯಾರ್ಥಿ ತಂಡದ ನೇತೃತ್ವದಿಂದ ಒಂದು ಶಾಲೆ ಚಂದ ನಡೀತಿದೆ. ಮೇಯ್ನ್ ಆಗಿ ಏನ್ ಹೇಳ್ಬೇಕಂದ್ರೆ ನಮ್ಮ ಶಾಲೆ ಏನಾದ್ರು ಕೋಡೂರು ಶಾಲೆ ಮುಚ್ಚೋಯ್ತು ಅಂದ್ರೆ ಇಡೀ ಶಾನವಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಯಾವ ಸರ್ಕಾರಿ ಶಾಲೆನೂ ಇಲ್ಲ. ಇಡೀ ಶಾಲೆ ಇಲ್ಲ, ಸರ್ಕಾರಿ ಅಲ್ಲ, ಖಾಸಗಿ ಶಾಲೆ ಕೂಡ ಯಾವುದೂ ಇಲ್ಲ. ಅದೊಂದು ನಮ್ಮ ಪಂಚಾಯತಿಗೆ ಒಂದು ಮುಜುಗರ ಸಂಗತಿ. ಅದನ್ನ ನಾವು ಗಮನಿಸ್ಬೇಕು. ಹಾಗಾಗಿ ನಾವ್ ಏನ್ ಮಾಡುದು ಅಂದ್ರೆ ಅದನ್ನ ಫೋಕಸ್ ಮಾಡ್ತಾ ಇದೀವಿ. ಹೆಚ್ಚಾಗಿ ಕೋಡೂರು ಸರ್ಕಾರಿ ಶಾಲೆಯನ್ನು ಉಳಿಸ್ಕೊಂಡ್ಲೇಬೇಕು, ಅನಿವಾರ್ಯ ಪರಿಸ್ಥಿತಿ. ನಮ್ಗೊಬ್ರಿಗೆ ಅಲ್ಲ. ಎಷ್ಟು ಜನ ಮಕ್ಕಳಿದ್ದಾರೆ ಒಂದು ಶಾಲೆ? ಈಗ 48 ಜನ ಮಕ್ಕಳಿದ್ದಾರೆ ಸರ್. 48 ಜನ ಮಕ್ಕಳಿದ್ದಾರೆ. ಶಾಲೆ ಉತ್ತಮ ರೀತಿಯಲ್ಲಿ ನಡೀತಿದೆ. ನನಗನ್ಸಿದ ಪ್ರಕಾರ ಈಗ ನಿಮ್ಗೆ ಗೊತ್ತಿರಬಹುದು, ಸುಮಾರು ಸುದ್ದಿಗಳೆಲ್ಲ ಅದು ಕೊಪ್ಪ ನಾನು ಕೂಡ ಒಂದು ಶಾಲೆಗೆ ಬನ್ನಿ, ಅದಕ್ಕೆ ಒಂದು ಸ್ಪೆಷಲ್ ಆದ ಒಂದು ಸ್ಟೋರಿ ಕೂಡ ಮಾಡಿದ್ದು. ಆ ಒಂದು ಶಾಲೆಯ ಮಕ್ಕಳ ಜೊತೆಗೆ
ಅಲ್ಲಿ ಇರುವಂತ ಪಬ್ಲಿಕ್ ನ ಒಂದು ಸಪೋರ್ಟ್ ಕೂಡ ಅಷ್ಟೇ ಮುಖ್ಯ. ಜೊತೆಗೆ ಅಲ್ಲಿ ಮಾಡ್ತಿರುವಂತ ಸಿಬ್ಬಂದಿ ವರ್ಗದವರ ಕೆಲಸ ಅದು ಕೂಡ ಅಷ್ಟೇ ಚೆನ್ನಾಗಿ, ಅಲ್ಲಿರುವಂತ ಪರ್ಮನೆಂಟ್ ಟೀಚರ್ಸ್ ಆಗಿರ್ಬೋದು, ಗೆಸ್ಟ್ ಟೀಚರ್ಸ್ ಆಗಿರ್ಬೋದು, ಅವರು ಕೂಡ ಒಂದು ಉತ್ತಮ ರೀತಿಯಲ್ಲಿ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಹೇಗನ್ಸುತ್ತೆ ಎಲ್ಲ ಒಟ್ಟಾರೆಯಾಗಿ ಎಲ್ಲರ ಮನೋಭಾವದಲ್ಲಿ ಶಾಲೆಯನ್ನು ಅಭಿವೃದ್ಧಿ ಮಾಡ್ಬೇಕನ್ನೋದು ಮನೋಭಾವನೆ ಇರೋದು ನಮ್ಗೊಂದು ಹೆಮ್ಮೆ. ಊರಿನವರಾಗ್ಲಿ, ಗ್ರಾಮಸ್ಥರಾಗ್ಲಿ, ನಮ್ಮ ಸ್ಥಳೀಯ ನಾಯಕರುಗಳಾಗ್ಲಿ, ಅಲ್ಲಿ ಶಾಲೆಯ ಶಿಕ್ಷಕರು ಸಹ ಉತ್ತಮ ಕೆಲಸ ಮಾಡ್ತಿದ್ದಾರೆ. ಯಾರು ಅವ್ರ ಕೆಲಸಕ್ಕೆ ಧಕ್ಕೆ ಬರೋಂಗ್ ಮಾಡ್ತಿಲ್ಲ, ಉತ್ತಮವಾಗಿ ಶಾಲೆಗೆ ಫೋಕಸ್ ಮಾಡಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಈ ಶಾಲೆ ಕೊಪ್ಪ ತಾಲೂಕಲ್ಲೇ ಒಂದು ಅತ್ಯುತ್ತಮ ಶಾಲೆ ಅಂತ ಒಂದು ಭಾವನೆ ಎಲ್ಲರಲ್ಲೂ ಬಂದಿದೆ. ಕಳೆದ ವರ್ಷ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮಾಡಿದ್ದು ಅದು ಒಂದು ಉತ್ತಮ ಒಂದು ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು. ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮಾತ್ರ ಅಲ್ಲ, ಅದರ ನಂತರ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಮಂಡ್ಯ ರಮೇಶ್ ಅವರ ನೇತೃತ್ವದಲ್ಲಿ ಒಂದು ಉತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುದು. 1,500-2,000 ಜನ ಸೇರಿದ್ರು. ಒಂದು ಕೋಡೂರು ಶಾಲೆ ಅಂದ್ರೆ ಒಂದು ಕೇಂದ್ರ ಬಿಂದು ಆಗಿ ಪರಿಣಮಿಸಿತು ಆ ಮೂಲಕ. ಹಾಗಾಗಿ ಮತ್ತೆ ಇನ್ನೇನ್ ಗೊತ್ತಾ ಸರ್, ಒಂದು ಊರಿನಲ್ಲಿ ಒಂದು ಶಾಲೆ ಚೆನ್ನಾಗಿ ನಡೀತಾ ಇದೆ, ಆ ಶಾಲೆ ಊರಿನ ಒಂದು ಗೌರವ ಹೆಚ್ಚಿಸ್ತದೆ. ಹಾಗಾಗಿ ಅದರಲ್ಲೂ ಅದು ಮುಚ್ಚಿ ಹೋಗುವ ಸಂದರ್ಭದಿಂದ ಶಾಲೆಯನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿರುವುದು ಒಂದು ಖುಷಿಯ ವಿಚಾರವೇ. ಬಹುಶಃ ಎಲ್ಲಾ ಕಡೆ ಇದೇ ರೀತಿ ವಾತಾವರಣ ಊರಿನವರಾಗಿರ್ಬೋದು, ಹಳೆ ವಿದ್ಯಾರ್ಥಿಗಳು ಮಾಡಿದ್ರೆ ಎಲ್ಲವೂ ಕೂಡ ಒಂದು ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಅನುಕೂಲ ಆಗತ್ತೆ ಅನ್ಸುತ್ತಲ್ವಾ? 100% ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ಅದೊಂದು ನಮ್ದೇನು ಕಾರ್ಯ ಅಂತ ಹೇಳೋದಲ್ಲ, ನಮ್ದು ಆ ಶಾಲೆ ಮೇಲೆ ಇರೋ ಒಂದು ಋಣ. ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ನಾನು ಏನ್ ಹೇಳೋದಂದ್ರೆ, ನಾವು ಓದಿದ ಶಾಲೆಗೆ ಒಂದು ಸಣ್ಣ ಋಣ ಕಿರುಕಾಣಿಕೆಯನ್ನು ನೀಡಿದ್ರೆ ಎಲ್ಲ ಸರ್ಕಾರಿ ಶಾಲೆನೂ ಸಹ ಅಭಿವೃದ್ಧಿ ಆಗ್ತದೆ. ಈಗ ಜನಗಳ ಮನಸ್ಸಲ್ಲಿ ಮೇನ್ ಆಗಿ ಏನು, ಒಂದು ಇಂಗ್ಲಿಷ್ ವ್ಯಾಮೋಹ ಅಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಹೋದ್ರೆ ಒಂದು ಹಿರಿಮೆ ಅಂತ. ಈಗ ಸರ್ಕಾರಿ ಶಾಲೆಯಲ್ಲಿ ಓದೋರು ಯಾರು ಹಾಳಾಗಿಲ್ಲ ಸರ್, ಉತ್ತಮ ರೀತಿಯಲ್ಲಿ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ. ಹಾಗಾಗಿ ಸರ್ಕಾರಿ ಶಾಲೆ ಬೆಳೆಸಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ನೀವು ಕೂಡ ಸರ್ಕಾರಿ ಶಾಲೆ ಓದಿರೋದು, ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದ್ದು. ಸರ್ಕಾರಿ ಶಾಲೆಯಲ್ಲಿ ಓದೋರು ಎಲ್ಲರೂ ಸಹ ಒಳ್ಳೆ ಕೆಲಸದಲ್ಲಿದ್ದಾರೆ. ನಮ್ಮ ಕೋಡೂರು ಶಾಲೆಯಲ್ಲಿ ಓದೋರು ಸಹ ತುಂಬಾ ದೇಶ ವಿದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ, ತುಂಬಾ ಜನ ಇದ್ದಾರೆ. ಒಂದು ಬ್ರಿಟಿಷ್ ಕಾಲದ ಶಾಲೆ, ಅದನ್ನು ಉಳಿಸ್ಕೊಬೇಕಾಗಿದ್ದು ನಮ್ಮ ಹಿರಿಯ ವಿದ್ಯಾರ್ಥಿಗಳ ಕೆಲಸ. ಹಾಗೆ ಈಗ ಮೊನ್ನೆಯಿಂದ ನಿಲುವಾಗಿಲು ಹೈಸ್ಕೂಲ್ನಲ್ಲೂ ಸಹ ಹಿರಿಯ ವಿದ್ಯಾರ್ಥಿಗೆ ಚಾಲನೆ ಕೊಟ್ಟಿದ್ದೀವಿ. ಆ ಕಮಿಟಿಲೂ ನಾನು ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ. ಆ ಶಾಲೆನೂ ಸಹ ಅದು ನಿಲುವಾಗ್ಲು ಹೈಸ್ಕೂಲು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ, ಅದಕ್ಕೇನು ತೊಂದರೆ ಇಲ್ಲ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ನಾವೆಲ್ಲ ಒಂದು ಯುವಕರ ಟೀಮ್ ಮಾಡ್ಕೊಂಡು ಹೊರಟಿದ್ದೀವಿ. ಅದು ತಾಲೂಕಿನಲ್ಲೇ ಒಂದು ಒಳ್ಳೆ ಶಾಲೆಯನ್ನು ಮಾಡ್ತೀವಿ ಅಂತ ನಮ್ಗೊಂದು ಭಾವನೆ ಇದೆ. ಹಾಗಾಗಿ ಎಲ್ಲರ ಸಹಕಾರ ಹೀಗೆ ಇರ್ಲಿ ಅಂತ ನಾನು ಹೇಳ್ತೀನಿ. ಆಯ್ತವ್ರೆ, ನಾವು ನಿಮ್ಮ ರಾಜಕೀಯ ಜೀವನ ಕುರಿತಾಗಿ ಮಾತಾಡುದು, ಸಹಕಾರಿ ಕ್ಷೇತ್ರ ಆಗಿ ಶೈಕ್ಷಣಿಕ ಕ್ಷೇತ್ರ ಕುರಿತಾಗಿ ನೀವು ಮಾಡ್ತಿರುವಂತಹ ಕೊಡುಗೆ ಸೇವೆಗಳ ಕುರಿತಾಗಿ ಮಾತಾಡುದು. ಇದಿಷ್ಟಕ್ಕೆ ನೀವು ಸೀಮಿತವಾಗಿಲ್ಲ, ಇದರ ಜೊತೆಯಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ತೊಡಗಿಸಿಕೊಂಡಿರುವಂತದ್ದು. ನಿಮ್ಮ ಶಾನವಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ 3-4 ದೇವಸ್ಥಾನಗಳಿದ್ದಾವೆ. ಆ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಆಗಿರ್ಬೋದು, ಅಲ್ಲಿಂದ ಅಭಿವೃದ್ಧಿಯಲ್ಲಿ ಕೂಡ ನೀವು ತೊಡಗಿಸ್ಕೊಳ್ತಾ ಇದ್ದೀರಾ. ಈ ಧಾರ್ಮಿಕ ಕ್ಷೇತ್ರ ಕುರಿತಾಗಿ ಏನ್ ಹೇಳಕ್ ಬಯಸ್ತೀರಾ ಸರ್? ಏನಂದ್ರೆ ನಮ್ಮ ಶಾನವಳ್ಳಿ ಅಂದ್ರೆ ಈಗ ಕೋಡೂರು ಬೂತ್ ವ್ಯಾಪ್ತಿ ಸಂಬಂಧಪಟ್ಟಂತೆ 4 ದೇವಸ್ಥಾನಗಳಿದ್ದಾವೆ ಸಾರ್ವಜನಿಕವಾಗಿ. ಒಂದು ಆನೆ ವಿಘ್ನೇಶ್ವರ, ಬ್ರಹ್ಮಜಟಗೇಶ್ವರ, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ರಾಮ ಮಂದಿರ, ಮಾರಿಯಮ್ಮ ದೇವಸ್ಥಾನ. 4 ದೇವಸ್ಥಾನ ಇರೋದ್ರಿಂದ ದೇವಸ್ಥಾನ ನಮ್ಗೆ ಹಿಂದೂ ಸಂಪ್ರದಾಯ ಪ್ರಕಾರ ದೇವಸ್ಥಾನ ಪ್ರಮುಖವಾಗಿರ್ತದೆ. ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಅಭಿವೃದ್ಧಿ ಆಗ್ಬೇಕು. ಈಗ ಕಳೆದ ವರ್ಷ ಮಲ್ಲಿಕಾರ್ಜುನ ದೇವಸ್ಥಾನ ಕೋಡೂರು, ಇದು ಅಭಿವೃದ್ಧಿ ಆಗಿರ್ಲಿಲ್ಲ. ತುಂಬಾ ಹಳೆ 500 ವರ್ಷದ ಇತಿಹಾಸ ಇರೋ ಒಂದು ದೇವಸ್ಥಾನ. ಫಸ್ಟಿಗೆ ನಾವು ಆ ದೇವಸ್ಥಾನ ನೋಡಿ ಎಲ್ಲ ಊರಲ್ಲಿ ಎಲ್ಲ ದೇವಸ್ಥಾನ ಅಭಿವೃದ್ಧಿ ಆಯ್ತು, ನಮ್ದು ಕೋಡೂರು ದೇವಸ್ಥಾನ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ನಮ್ಗೊಂದು ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಎಲ್ಲ ಹಿರಿಯರನ್ನೆಲ್ಲ ಸೇರಿಸ್ಕೊಂಡು ಹಿರಿಯರೆಲ್ಲ ಒಂದು ಮೀಟಿಂಗ್ ಕರೆದ್ರು. ಮೀಟಿಂಗ್ ಕರೆದಾಗ ನಾವು ಹೋದಾಗ ಹಿರಿಯರೆಲ್ಲ ಏನ್ ಹೇಳಿದ್ರು, ನಾವು ಸೀನಿಯರ್ಸ್ ಇದೀವಿ, ಓಡಾಡಕ್ ಕಷ್ಟ, ನೀವು ಹುಡುಗರು ಒಂದು ಟೀಮ್ ಮಾಡ್ಕೊಂಡು ಮಾಡಿ ಅಂತ. ನಮ್ಗೆ ಏನೋ ಅನ್ಸ್ತು, ಒಂದು ದೇವಸ್ಥಾನ ಇಂಪ್ರೂವ್ ಮಾಡ್ಬೇಕು ಅಂತ ಎಲ್ಲೋ ಒಂದು ಮನ್ಸಿಗೆ ಬಂತು ನಮ್ಗೆ. ನಾವೆಲ್ಲ ಹುಡುಗರೆಲ್ಲ ಸೇರ್ಕೊಂಡು ದೇವಸ್ಥಾನ ಅಭಿವೃದ್ಧಿಗೆ ಹೊರಟೋಗ ಸಕ್ಸಸ್ ಆಯ್ತು. ಒಂದು 45 ಲಕ್ಷದ ಕಲೆಕ್ಷನ್ ಮಾಡಿ ದೇವಸ್ಥಾನನ ಒಂದು ಉತ್ತಮ ರೀತಿಯಲ್ಲಿ ಮಾಡಿದೀವಿ. ಕೋಡೂರು ಮಲ್ಲಿಕಾರ್ಜುನ ದೇವಸ್ಥಾನ ಒಂದು ಉತ್ತಮ ರೀತಿಯಲ್ಲಿ ಮಾಡಿದೀವಿ. ಎಲ್ಲರೂ ಇಡೀ ಊರಿನವರು ಒಳ್ಳೆ ಅನುದಾನವನ್ನು ನೀಡಿದ್ರು. ಕೆಲವರು ವೈಯಕ್ತಿಕವಾಗಿ ತುಂಬಾ ಅನುದಾನಗಳನ್ನು ಕೊಟ್ಟಿದ್ದಾರೆ. ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಿರೋದು ನಮ್ಗೆ ತುಂಬಾ ಹೆಮ್ಮೆ ಇದೆ. ಮತ್ತೆ ಏನ್ ಹೇಳ್ಬೇಕಪ್ಪ ಅಂದ್ರೆ ಸರ್, ಈಗ ನಾವೊಂದು ಸಾರ್ವಜನಿಕ ಜೀವನಕ್ಕೆ ತೊಡಗಿಸ್ಕೊಂಡ್ಮೇಲೆ ನಮ್ದು ಏನಾರು ಒಂದು ಸೇವೆ ಇರಬೇಕು, ಊರಿಗೆ ಏನಾರು ಒಂದು ಕೊಡುಗೆ ಬೇಕಲ್ವಾ. ಕೊಡುಗೆ ಈ ದೇವಸ್ಥಾನದ ಮುಖಾಂತರ ಮಾಡಿದ್ರೆ ನಮ್ಗೆಲ್ಲ ಒಂದು ದೇವರ ಆಶೀರ್ವಾದ ಮಾಡ್ತದೆ ಅನ್ನೋದು ನನ್ನೊಂದು ಭಾವನೆ. ಹಾಗಾಗಿ ನಾನು ಸಾರ್ವಜನಿಕ ಜೀವನದಲ್ಲಿ ಕಾಲಿಟ್ಟಾಗಿದೆ. ಹಾಗಾಗಿ ನಾವು ದೇವಸ್ಥಾನದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದೀನಿ. ಕೋಡೂರು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ನಾವು ರೆಡಿ ಇರ್ತೀವಿ. ಆನೆ ವಿಘ್ನೇಶ್ವರ ಬ್ರಹ್ಮಜಟಗೇಶ್ವರ ದೇವಸ್ಥಾನದಲ್ಲಿ ವರ್ಷದ ವರ್ಧಂತಿ ಆಗಿರ್ಲಿ, ಯಾವುದೇ ಕಾರ್ಯಕ್ರಮಗಳಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ತೀವಿ. ಹಾಗೆ ಶಾನವಳ್ಳಿ ರಾಮ ಮಂದಿರ ದೇವಸ್ಥಾನ ಸದ್ಯದಲ್ಲಿ ನಾವು ಅಭಿವೃದ್ಧಿ ಮಾಡ್ಬೇಕು ಅಂತ ಒಂದು ಮನೋಭಾವ ಇದೆ. ದೇವಸ್ಥಾನ ಚಂದ ಇದೆ, ಏನೋ ಅಭಿವೃದ್ಧಿ ಅವಶ್ಯಕತೆ ಇಲ್ಲ. ಆದ್ರೆ ಸ್ವಲ್ಪ ಭಕ್ತರು ಬರೋದು ಸ್ವಲ್ಪ ಕಡಿಮೆ ಆಗಿದೆ. ಯಾಕಂತ ನಮಗೂ ಗೊತ್ತಾಗ್ತಿಲ್ಲ.
ಹಾಗಾಗಿ ನಾವು ಅದರ ದೇವಸ್ಥಾನದ ಅಭಿವೃದ್ಧಿಲಿ ಸದಾ ನಾವು ದೇವಸ್ಥಾನದ ಎಲ್ಲ ಫಂಕ್ಷನ್ಗಳಲ್ಲೂ ನಾವು ಸದಾ ಸಕ್ರಿಯವಾಗಿ ಕೆಲಸ ನಿರ್ವಹಿಸ್ತಿದ್ದೀನಿ. ಹಾಗೆ ಮಾರಿಯಮ್ಮ ದೇವಸ್ಥಾನ, ಶಾನವಳ್ಳಿ ಮಾರಿಯಮ್ಮ ದೇವಸ್ಥಾನ ತುಂಬಾ ಚಂದ ಆಗಿದೆ. ಇಡೀ ಊರಿನಲ್ಲೇ ಒಂದು ಒಳ್ಳೆ ದೇವಸ್ಥಾನ, ಒಳ್ಳೆ ಧಾರ್ಮಿಕ ದೇವಸ್ಥಾನ. ಅದನ್ನ ದೇವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇದೆ. ಹಾಗಾಗಿ ಆ ದೇವಸ್ಥಾನದ ಏನೇ ಕಾರ್ಯಕ್ರಮ ಆದ್ರೂ ನಾನು ಸದಾ ಭಾಗಿಯಾಗ್ತೀನಿ ಅಂತ ಹೇಳ್ತೀನಿ. ಧಾರ್ಮಿಕ ಕ್ಷೇತ್ರದಲ್ಲಿ ನಾವೊಂದು ಕೆಲಸ ಮಾಡಿದ್ರೆ ನನಗೆ ತುಂಬಾ ಹೆಮ್ಮೆ ಇದೆ ಅಂತ ನಾನು ಹೇಳ್ತೀವ್ರೆ. ನೀವು ಹಿಂದೆ ನಡೆದಂತ 2020 ನಡೆದಂತಹ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ನೀವು ಶಾನವಳ್ಳಿ ಪಂಚಾಯತ್ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾಗಬೇಕು ಅನ್ನೋ ಟಿಕೆಟ್ ಸಿಗ್ಬೇಕು ಅನ್ನೋದು ಟಿಕೆಟ್ನ ಆಕಾಂಕ್ಷಿಯಾಗಿದ್ರಿ. ಆದರೆ ಕೆಲವು ಕಾರಣಗಳಿಂದ ಟಿಕೆಟ್ ಕೈ ತಪ್ಪಿತ್ತು. ಈಗ ಮತ್ತೊಮ್ಮೆ ಚುನಾವಣೆ ಬರ್ತಾ ಇದೆ. ಇನ್ನೊಂದು 5-6 ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರುತ್ತೆ. ಇನ್ನು 2025 ನವೆಂಬರ್ ಡಿಸೆಂಬರ್ನಲ್ಲಿ ಚುನಾವಣೆ ಬರುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಈ ಬಾರಿ ಮತ್ತೊಮ್ಮೆ ಶಾನವಳ್ಳಿ ಪಂಚಾಯತಿಯಿಂದ ಏನಾದರೂ ಆದಿತ್ಯ ಅವರು ಚುನಾವಣೆಗೆ ಸ್ಪರ್ಧೆ ಮಾಡುವ, ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಏನಾದರೂ ಇದೆಯಾ? 2020ನೇ ಚುನಾವಣೆಯಲ್ಲಿ ನಾನು ಪ್ರಮುಖವಾಗಿ ಆಕಾಂಕ್ಷಿ ಆಗಿರ್ಲಿಲ್ಲ. ಬಟ್ ಏನಂದ್ರೆ ಅಲ್ಲಿ ಒಂದು ಮೀಟಿಂಗ್ ಕರೆದಾಗ ನಮ್ಮ ನಾಯಕರುಗಳು ಮತ್ತು ಮತದಾರರು ನಮ್ಮ ಹೆಸರನ್ನು ಪ್ರಸ್ತಾಪ ಮಾಡಿದ್ರು. ಅಲ್ಲಿ ಏನಾಯ್ತು, ನಮ್ದು ಕೋಡೂರು ಬೂತಿಗೆ 2 ಜನರಲ್ ಬರ್ತಾ ಇತ್ತು. ಆ ವರ್ಷ ಏನಾಯ್ತು, 1 ಜನರಲ್ ಬಂತು. 1 ಜನರಲ್ ಬಂದಿದ್ರೆ ನಮ್ಮ ಹಿರಿಯರಾದ ಪ್ರವೀಣ್ ಬಿಕೆ ಅವರು ಸ್ಪರ್ಧೆ ಮಾಡಿದ್ರು. ನಮ್ಮೆಲ್ಲರ ಒತ್ತಾಯದ ಮೇಲೆ ಅವರು ಸ್ಪರ್ಧೆ ಮಾಡಿದ್ರು. ಉತ್ತಮವಾದ ಚುನಾವಣೆ ಮಾಡಿದ್ರು. ಉತ್ತಮವಾದ ಒಂದು ಜಿದ್ದಾಜಿದ್ದಿ ಫೈಟ್ ನಡೀತು. ಪ್ರವೀಣ್ ಅವ್ರು ಗೆಲ್ಬೇಕಿತ್ತು, ಅನಿರೀಕ್ಷಿತ ಕಾರಣಗಳಿಂದ ಪರಾಭವಗೊಂಡ್ರು. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಸಹ ನಾನು ಆಕಾಂಕ್ಷಿ ಅಂತ ನೇರವಾಗಿ ಹೇಳ್ತಾ ಇಲ್ಲ. ಅವಕಾಶ ಸಿಕ್ಕಿದ್ರೆ ನಿಲ್ಬಹುದು. ಯಾಕಂದ್ರೆ ಹಿರಿಯರು ತುಂಬಾ ಜನ ಇದ್ದಾರೆ. ಅವ್ರೇನಾದ್ರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ನಾನು ಅವ್ರಿಗೆ ಬೆಂಬಲ ಮಾಡ್ತೀನಿ. ಅನಿವಾರ್ಯ ಕಾರಣದಲ್ಲಿ ಅವರು ನಿಲ್ಲಲ್ಲ, ನೀನೇ ನಿಲ್ಲೋ ಅಂತ ಹೇಳಿದ್ರೆ ನಾನು ಅದಕ್ಕೂ ರೆಡಿ ಇದ್ದೀನಿ ಅಂತ ನಾನು ಈ ಮೂಲಕ ಹೇಳ್ತಿದ್ದೀನಿ. ಚುನಾವಣೆನೇ ನಮ್ಗೆ ಮುಖ್ಯ ಅಲ್ಲ, ಜನರ ಸೇವೆ ಮಾಡಬೇಕು. ಹಾಗಾಗಿ ನಾವು ರಾಜಕೀಯ ಜೀವನದಲ್ಲಿ ಇದ್ಮೇಲೆ ಜನಗಳ ಸದಾ ಸೇವೆ ಮಾಡ್ತಾ ಇರ್ತೀನಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಕೊನೆಯದಾಗಿ ಸಹಕಾರಿ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ ಎಲ್ಲ ಕ್ಷೇತ್ರಗಳನ್ನು ತೊಡಗಿಸಿಕೊಂಡಿರುವಂಥದ್ದು. ಕೊನೆಯದಾಗಿ ನಿಮ್ಮ ಶಾನವಳ್ಳಿ ನಿಲ್ವಾಗ್ಲೂ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕ ಮತದಾರರಾಗಿರ್ಬೋದು, ಕೊನೆಯದಾಗಿ ನಿಮ್ಮ ಒಂದು ಸೇವೆ ಕುರಿತಾಗಿ ಏನು ಹೇಳಕ್ ಬಯಸ್ತೀರಾ? ಸರ್, ಈಗ ನಾವು ಸಾರ್ವಜನಿಕ, ಧಾರ್ಮಿಕ, ಶೈಕ್ಷಣಿಕ 3 ಕ್ಷೇತ್ರಗಳನ್ನ ಒಟ್ಟುಸೇರಿಸಿ ಹೇಳ್ಬೇಕಂದ್ರೆ ನಾನು ಮಾಡ್ತಿರೋ ಸೇವೆಗೆ ಎಲ್ಲೂ ಚ್ಯುತಿ ಬರ್ದಿರಂಗೆ ಸಹಕಾರಿ ಕ್ಷೇತ್ರದಲ್ಲಿ ಈಗ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀನಿ ಬಿಕ್ಲಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ. ಅದನ್ನು ಉತ್ತಮವಾಗಿ ನಾನು ಕೆಲಸವನ್ನು ನಿರ್ವಹಿಸ್ತೀನಿ. ಯಾವ ಕ್ಷಣದಲ್ಲಿ ಯಾವ ಷೇರುದಾರರು ಎಷ್ಟೊತ್ತಿಗೆ ಫೋನ್ ಮಾಡಲಿ, ಏನೇ ಕೆಲಸ ಬೇಕಾದ್ರೂ ನಾನು ನಿಷ್ಪಕ್ಷಪಾತವಾಗಿ ನಿರ್ವಹಿಸ್ತೀನಿ ಅಂತ ನಾನು ಹೇಳ್ತೀನಿ. ಎಲ್ಲಿಗೂ ಪಕ್ಷಕ್ಕಾಗ್ಲಿ ಸಂಘಕ್ಕಾಗ್ಲಿ ಚ್ಯುತಿ ಬರದಿದ್ದಂಗೆ ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತೀನಿ. ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಅಷ್ಟೇ ಶಾಲೆ ವಿಚಾರದಲ್ಲೂ ನಾವು ಇನ್ನು ಉತ್ತಮ ಕನಸನ್ನು ಕಂಡಿದ್ದೀವಿ, ಅದನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ನಾನು ಹೇಳ್ತೀನಿ. ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಸದಾ ಇರ್ತೀವಿ ಯಾವಾಗಲೂ. ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆ ಮತ್ತೊಂದರಲ್ಲಿ ಯಾರು ನಿಲ್ಲದಾದ್ರೂ ಅವರಿಗೂ ನಾವು ಸಪೋರ್ಟ್ ಮಾಡ್ತೀವಿ, ನಾವು ನಿಲ್ಲದಾದ್ರೂ ಅವರು ನಮ್ಗೆ ಸಪೋರ್ಟ್ ಮಾಡಲಿ. ಉತ್ತಮ ರೀತಿಯಲ್ಲಿ ನಾವು ನಮ್ಮ ಊರಿನಲ್ಲಿ ಒಂದು ಉತ್ತಮವಾಗಿ ಒಂದು ಒಗ್ಗಟ್ಟಾಗಿ ಬದುಕೋಣ ಅಂತ ಎಲ್ಲರಿಗೂ ಒಂದು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಸರ್. ಐತಿವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಸಹಕಾರಿ ಕ್ಷೇತ್ರ, ರಾಜಕೀಯ ಹಾಗೆ ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರ, ಸಾರ್ವಜನಿಕ ಕ್ಷೇತ್ರ ತೋರಿಸಿಕೊಂಡಿರುವಂತಹ ನಿಮ್ಮ ಒಂದು ಜೀವನದ ಕುರಿತಾಗಿರ್ಬೋದು, ನೀವು ಮಾಡ್ತಿರುವಂತಹ ಸೇವೆ ಕುರಿತಾಗಿ ಸವಿಸ್ತರವಾಗಿ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಬಿಕ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ರೋಚಕವಾಗಿ ಜಯವನ್ನು ಗಳಿಸಿ ಮೊದಲ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿ, ಜೊತೆಗೆ ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ, ಕೊಪ್ಪ ತಾಲೂಕು ಯುವ ಒಕ್ಕಲಿಗರ ಸಂಘದಲ್ಲಿ ಏನು ಕಾರ್ಯದರ್ಶಿಯಾಗಿ ಸೇರಿಸಿರುವಂತಹ ಶ್ರೀಯುತ ಅದಿತಿ ಶಾನವಳ್ಳಿ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಮತ್ತೊಬ್ಬ ಅತಿಥಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.